ನಮಸ್ತೆ ರೈತ ಬಾಂಧವರೇ. ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಆಲ್ದಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಒಬ್ಬ ಡಬಲ್ ಡಿಗ್ರಿ ಗ್ರ್ಯಾಜುಯೇಟು ಒಂದು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದಾರೆ, ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ದಾರೆ. ಶಾಂತಕುಮಾರ್, ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಚಂದ್ರಶೇಖರ್ ಅಂತ ಹೇಳಿ. ತಮ್ಮದು ಎಜುಕೇಷನ್? ನಮ್ದು MBA ಆಗಿದೆ ಸರ್. ತಮ್ಮದು ಸರ್? M.Com ಆಗಿದೆ ಸರ್. ಆ ಕಡೆ ಹರಪನಹಳ್ಳಿನಲ್ಲಿ ಒಂದು ಬ್ಯಾಂಕಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ದೀವಿ. ಸುಮಾರು 1 ತಾಸಾತು. ಕೃಷಿನಲ್ಲಿ, ತೋಟಗಾರಿಕೆಯಲ್ಲಿ ತುಂಬ ಆಸಕ್ತಿ ತಮಗೆ, ಹೌದಾ ಸರ್? ಆಸಕ್ತಿ ಅನ್ನೋಕ್ಕಿಂತ ಅರೇಕೆ ಬಗ್ಗೆ ಆಸಕ್ತಿ ಸರ್, ಜಾಸ್ತಿ ಅರೆಕ ಬಗ್ಗೆ ಆಸಕ್ತಿ. ಇಲ್ಲಿಂದ ಏನಾದರೂ ಮಾಡಿ ಒಂದಿಷ್ಟು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಗಿಡ ಬೆಳೆಸ್ಬೇಕು ಅಂತಕ್ಕಂಥದ್ದು, ಮಣ್ಣಿನ ಫಲವತ್ತತೆ ಮಾಡಬೇಕು ಅಂತಕ್ಕಂಥದ್ದು ನಾವು ಹೇಳಿರ್ತಕ್ಕಂಥ ವಿಚಾರ ಚರ್ಚೆ ಮಾಡಿದ್ವಲ್ಲ ಸರ್. ಎಲ್ಲ ಸಮಸ್ಯೆಗಳಿಗೂ ಮಣ್ಣೇ ಮೂಲ, ಎಲ್ಲ ಪರಿಹಾರಗಳಿಗೂ ಕೂಡ ಮಣ್ಣಿನ ಫಲವತ್ತತೆ ಕೂಡ ಪರಿಹಾರ ಅಂತ, ಹೌದಲ್ಲ ಸರ್? ಹೌದಲ್ಲ ಸರ್? ಹೌದು ಸರ್. ಈಗ ನಾವು ಚರ್ಚೆ ಮಾಡಿದಂಗೆ ಈಗ ನಿಮ್ಮ ತೋಟದಲ್ಲಿ ಈ ಸಣ್ಣ ಸಣ್ಣ ಸಮಸ್ಯೆಗಳ ಬಗ್ಗೆ ನಾವು ಬೆಳಕು ಚೆಲ್ತಾ ಬಂದ್ವಿ. 1 ಗಂಟೆಯಿಂದ ಸರ್ ಸುಮಾರು ಗಿಡ ಒಂದಿಷ್ಟು ಈ ಸುಳಿ ಕೊಳೆ ಬಂದು ಹೋಗಿರ್ತಕ್ಕಂಥದ್ದು, ಒಂದಿಷ್ಟು ಬೇರು ಕೊಳೆ ಬಂದು ಹೋಗಿರ್ತಕ್ಕಂಥದ್ದು, ಜೊತೆಗೆ ಒಂದು 3 ಸಲ ನೀವಿಲ್ಲಿ ರೆಡ್ ಮೈಟ್ಸ್ಗೆ ಇದನ್ನು ಮಾಡಿದ್ದೀರಿ, ಸ್ಪ್ರೇ ಮಾಡಿಸಿದ್ದೀರಿ. ಆದರೂ ಕೂಡ ಕಂಟ್ರೋಲ್ ಆಗ್ತಿಲ್ಲ. ಎವರಿ 10 ಡೇಸ್ ಒಂದು ಸಲ ಇದನ್ನು ಸ್ಪ್ರೇ ಮಾಡಬೇಕು ಅಂತ ತಾವು ಹೇಳಿದಿರಿ. ಹೌದು. ನಿಮಗೆ ಸಲಹೆ ಕೊಟ್ಟಿರ್ತಕ್ಕಂಥವ್ರು ಎವರಿ 10 ಡೇಸ್ ಹೊಡಿಬೇಕು ಅಂತ. ಹೌದು. ರೆಡ್ ಮೆಟ್ಸ್ ಇದ್ರಪ್ಪ ಅಂದ್ರೆ ಹೊಡಿಬೇಕು ಅಂತ ವಿಜ್ಞಾನ ಹೇಳುತ್ತೆ. ಹೌದು, ವಿಜ್ಞಾನ ಹೇಳುತ್ತೆ. ಹೌದು ಸರ್. ಇದನ್ನ ಸಾವಯವ ವಿಜ್ಞಾನ ಹೇಳ್ತಕ್ಕಂಥದ್ದು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಿದರೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡಿದರೆ, ಮಣ್ಣಲ್ಲಿ ಉಪಕಾರಿ ಜೀವಿಗಳ ಸಂಖ್ಯೆ ಜಾಸ್ತಿ ಮಾಡಿದರೆ, ಪೆಥೋಝೋನ್ ಲೋಡ್ನ ಕಡಿಮೆ ಮಾಡಿದರೆ ಯಾವಾಗ ಕಡಿಮೆ ಆಗುತ್ತೆ? ನಾವು ಆವಾಗ ತಿಳ್ಕೊಂತಕ್ಕಂಥ ವಿಚಾರಗಳು ಹಸಿರೆಲೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ದ್ವಿದಳ ಧಾನ್ಯದ ಹಸಿರೆಲೆ ಗೊಬ್ಬರ. ಇಲ್ಲಿ ನೀವು ಒಂದು ಸಲ ಯಾವುದು ಸುಮಾರು 2 ವರ್ಷದ ಗಿಡಗಳು ಇವು. 2 ವರ್ಷದ ಅವಧಿನಲ್ಲಿ ಈ ಶೇಂಗಾ ಹಾಕಿದ್ದೀರಿ, ಈರುಳ್ಳಿ ಹಾಕಿದ್ದೀರಿ, ಮತ್ತು ಯಾವುದು ಇದನ್ನು ಬಳಸಿದ್ದೀರಿ, ಮೆಕ್ಕೆಜೋಳ ಮಾಡಿದ್ದೀರಿ. ಇದಕ್ಕೆ ಮಾಡಿಲ್ಲ, ಬಟ್ ರಾಸಾಯನಿಕ ಅಂತೂ ಬಳಸಿದ್ದೀರಿ. ನಿರಂತರ ರಾಸಾಯನಿಕ ಬಳಸಿರೋ ಜಾಗಗಳಲ್ಲ ಸರ್ ಇದೆಲ್ಲ? ಹೌದಾ? ಒಂದು ಕಡೆ ನಾವು ತೋರಿಸ್ತಾ ಇದ್ವಿ, ಬೇಸಿಗೆಯಲ್ಲಿ ನೀರು ಜಾಸ್ತಿ ಆಯಿತು ಅಂತಂದರೆ ಈ ಮೈಕ್ರೋಫೋರ್ಸ್ ಆ್ಯಂಡ್ ಮ್ಯಾಕ್ರೋಫೋರ್ಸ್ ಓಲು ಕ್ಲೋಸ್ ಆಗಿಬಿಡುತ್ತೆ, ಏರ್ ಪರ್ಕ್ಯುಲೇಟ್ ಆಗಲ್ಲ, ಬೇರುಗಳಿಗೆ ಆಮ್ಲಜನಕ ಸಿಗದೇ ಇದ್ದಾಗ ಬೇರುಗಳ ಅಭಿವೃದ್ಧಿ ಆಗಲ್ಲ ಅಂತ, ಹೌದಾ? ಈಗ ಸಾಕಷ್ಟು ವಿಚಾರಗಳನ್ನ ನಮ್ಮ ಮೈಕ್ರೋಬಿ ವಿಡಿಯೋಗಳನ್ನ, ರೈತರ ಯಶೋಗಾಥೆಗಳನ್ನ ತಾವು ನೋಡಿದ್ದೀರಿ. ತಮಗೇನು ಸರ್? ಕೈ ಬಿಡಿ ಸರ್. ಏನಿಲ್ಲ ಸರ್, ನಾವು ಏನಿಲ್ಲ, ಫಸ್ಟ್ ಹಸಿರೆಲ್ಲ ಉತ್ಪತ್ತಿ ಮಾಡ್ಬೇಕಂತ ನನ್ನ ಮೇನ್ ಸೈಡ್ ಸರ್. ಹಸಿರಲ್ಲಿ ಉತ್ಪತ್ತಿ ಮಾಡಿದರೆ ಆಟೋಮೆಟಿಕ್ ಎರೆಹುಳುಗಳು ಉತ್ಪತ್ತಿ ಆಗ್ತಾವಂತ ನನ್ನಲ್ಲಿ ಅಭಿಪ್ರಾಯ ಮಾಡ್ತದೆ ಸರ್. ನಾನು ಇಷ್ಟು ದಿವಸ ಫರ್ಟಿಲೈಸರ್ ಯೂಸ್ ಮಾಡಿರ್ತಕ್ಕಂಥ ಕಾರಣದಿಂದ ನಾನು ಅಟ್ಲೀಸ್ಟ್ ಪ್ರೆಸೆಂಟ್ ಡಾಕ್ಟರ್ ಸಾಲಾಗಲಿ ಯೂಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸರ್. ಆ ಯೂಸ್ ಮಾಡೋದ್ರಿಂದ ನನ್ನಲ್ಲಿರ್ತಕ್ಕಂಥ ಸಾಯಿಲಲ್ಲಿರ್ತಕ್ಕಂಥ ಪ್ರೋಟೀನ್ ಜಾಸ್ತಿ ಆಗುತ್ತಂತ ಸರ್. ಆ ಪ್ರೋಟೀನ್ ಜಾಸ್ತಿ ಆಗೋಕ್ಕೋಸ್ಕರ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಸರ್. ಮಾಡಿದ್ದೀರಿ? ಹಾಂ ಸರ್. ಇಲ್ಲಿ ಏನಾಗುತ್ತೆ ಸರ್ ಅಂತ ಹೇಳಿದರೆ, ಈ ಇಷ್ಟ ತನಕ ಚರ್ಚೆ ಮಾಡಿದಂಗೆ ಎಲ್ಲ ಸಮಸ್ಯೆಗಳಿಗೂ ಮೂಲ ಮಣ್ಣೆ. ಎಲ್ಲ ಪರಿಹಾರಗಳಿಗೂ ಕೂಡ ಬೆಳೆ ಬದಲಾವಣೆ ಆಗಲಿಕ್ಕೆ, ಗಿಡ ಬದಲಾವಣೆ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಮಣ್ಣಿನ ಫಲವತ್ತತೆ, ಮಣ್ಣಿನ ಜೈವಿಕ ಗುಣ, ಮಣ್ಣಿನ ರಾಸಾಯನಿಕ ಗುಣ, ಮಣ್ಣಿನ ಭೌತಿಕ ಗುಣ. ಇವೆಲ್ಲವೂ ಯಾವಾಗ ಆಕ್ಕವೆ ಅಂತಂದರೆ ಒಂದಿಷ್ಟು ನಮ್ಮ ಮನಸ್ಸುಗಳು ಬದಲಾವಣೆ ಆಗಬೇಕು. ಇಲ್ಲಿ ಹೆಂಗೆ ಸರ್ ಅಂತ ಹೇಳಿದರೆ, ನಾಲೆಡ್ಜ್ ಅಂತಕ್ಕಂಥದ್ದು ಪವರು, ಹೌದಾ? ಇವತ್ತು ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತದಲ್ಲ ಸರ್ ಬ್ಯಾಂಕಲ್ಲಿ. ನೀವು ಬುದ್ಧಿವಂತರು ಅಂದ್ಕೊಂತೀವಿ ನಾವು. 100 ಜನ ಕಸ್ಟಮರ್ ಜೊತೆಗೆ, ಹೌದಾ? ಕನೆಕ್ಟಿವಿಟಿ ಚೆನ್ನಾಗೈತಲ್ಲ ಸರ್. ಇಲ್ಲಿ ಮಣ್ಣಲ್ಲಿ ಮಣ್ಣಿನ ಜೀವಿಗಳ ಪುನರುತ್ಥಾನ, ಯಾವುದು
ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗಬೇಕು. ಕಾರ್ಮಿಕರ ಊಟ ಯಾವುದು? ಹಸಿರೆಲೆ ತ್ಯಾಜ್ಯ, ಜೊತೆಗೆ ನಿಲ್ಲೇ ಕೊಡ್ತಕ್ಕಂಥ ಸಗಣಿ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಮೌಲ್ಯವರ್ಧನೆ ಮಾಡಿ ಕೊಟ್ಟರಂತೂ ತುಂಬ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಅನುಭವದ ಮಾತು. ಮತ್ತು ವಿಜ್ಞಾನನೂ ಕೂಡ ಅದನ್ನೇ ಹೇಳೋದು, ಮೌಲ್ಯವರ್ಧನೆ ವ್ಯಾಲ್ಯೂ ಅಡಿಷನ್ ಮಾಡಿ ಕೊಡ್ತಕ್ಕಂಥದ್ದು ತುಂಬ ಉತ್ತಮ. ರಾಸಾಯನಿಕ ರಸಗೊಬ್ಬರಗಳು ಮಣ್ಣಿನ ಜೀವಿಗಳಿಗೆ ವಿಷ, ಗಿಡ ಮರಗಳಿಗೆ ಕೃತಕ ಪೋಷಕಾಂಶಗಳು. ಸರಿನಾ ಸರ್? ಸರಿ. ಒಟ್ಟಾರೆ ಇವತ್ತು ಈಗ ಜ್ಞಾನದ ಜೊತೆಗೆ ನಾವು ಆಧ್ಯಾತ್ಮದ ವಿಚಾರಗಳನ್ನೂ ಅಳವಡಿಸ್ಕೊಂಡು ಜೊತೆಯಲ್ಲಿ ನಮ್ಮ ತೋಟಕ್ಕೆ ಯಾವಾಗಲೂ ಬಂದಾಗೂ ಕೂಡ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡೇ ತೋಟಕ್ಕೆ ಒಳಗೆ ಬರಬೇಕು. ಅದು ಒಬ್ಬ ರೈತ ಮಾಡ್ತಕ್ಕಂಥ ಕೆಲಸ. ಆದರೆ ಯಾವುದೇ ಕಾರಣಕ್ಕೂ ನೀವು ಮಾಡಿರ್ತಕ್ಕಂಥ ಕೆಲಸ ಈ ತೋಟದಲ್ಲಿ ಅಭಿವೃದ್ಧಿ ಆಗುತ್ತೋ ಇಲ್ವೋ ಶಾಂತಕುಮಾರ್? ಯಾವ್ದಾರು ಆಗಲಿ ಸರ್, ಎನಿ ವರ್ಕ್ ಆಗಲಿ ಪಾಸಿಟಿವ್ ಇಟ್ಕೊಂಡ್ರೆ ಮಾತ್ರ ಅಭಿವೃದ್ಧಿ ಡೆವಲಪ್ಮೆಂಟ್ ಆಗೇ ಆಗ್ತದೆ. ಹೌದಲ್ಲ ಸರ್? ಹೌದು. ಖುಷಿಯಾಗಿರ್ಬೇಕು ರೈತ ಅನ್ನೋದಾದರೆ ಒಳಗಡೆ ತೋಟದಲ್ಲಿ ಎಂಟ್ರಿ ಕೊಟ್ಟಾಗ ನೀನು ಮಾಡಿರೋ ಎಲ್ಲ ಕೆಲಸನೂ ಕೂಡ ಅಭಿವೃದ್ಧಿ ಕಡೆ ನಮ್ಮನ್ನು ಒಯ್ತೈತಿ ಅಂತಕ್ಕಂಥದ್ದು ನಮ್ಮ ಸುಮಾರು 7 ವರ್ಷದ ಅನುಭವದಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥ ಸತ್ಯ. ಸಾವಿರಾರು ರೈತರು ಸಲಹೆ ತಗೊಂಡು ಅಭಿವೃದ್ಧಿ ಆಗಿರ್ತಕ್ಕಂಥ ಸಮಾಜದಲ್ಲದರೆ ತಾವು ನೋಡ್ಕೊಂಬರ್ಬೋದು. ನಂಬರ್ ಕೊಡ್ತೀವಿ, ಫೋನ್ ನಂಬರ್. ಅವ್ರ ತೋಟಕ್ಕೆ ಹೋಗಿ ವಿಚಾರ ಮಾಡಿ ಏನು ಸರ್, ತಾವು ಕೂಡ ಅಭಿವೃದ್ಧಿ ಆಗ್ರಿ ಅಂತಕ್ಕಂಥದ್ದು ನಮ್ಮ ವಿಚಾರ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶಾಂತಕುಮಾರ್. ಥ್ಯಾಂಕ್ ಯು ಸರ್. ತಾವೇನಾದರೂ ಇಷ್ಟ ತನಕ ಚರ್ಚೆ ಮಾಡಿದ್ರ ಬಗ್ಗೆ ಏನಾದರೂ ಹೇಳಕ್ಕೆ? ಏನಿಲ್ಲ ಸರ್, ಎಲ್ಲ ಕಲಿಬೇಕು. ನಾವೇನು ಸಣ್ಣರು ಕಲಿಯೋಕ್ಕಲ್ಲ, ಈ ಕಲ್ತದ್ರ ಬಗ್ಗೆ ಏನಾದರೂ ನಾವು ಹೇಳಿದ್ದು ಸರಿ ಅನ್ನಿಸ್ತಾ ಇಲ್ಲಿವರೆಗೆನ? ಪ್ರಾಪರ್ ಸರ್, ನಮಗೆ ಬೇಸಿಕ್ ನಾಲೆಡ್ಜ್ ಬೇಕಲ್ಲ. ನಾವು ಬರೀ ಹೊರಗಡೆ ಇದ್ದ ಮನುಷ್ಯರು, ಬೇಸಿಕ್ ನಾಲೆಡ್ಜ್ ನಮಗೆ ಅಗ್ರಿಕಲ್ಚರ್ ಬಗ್ಗೆ ಬೇಕು. ಅವಾಗೆಲ್ಲ ನಾವೆಲ್ಲ ನಮ್ಮ ಅಪ್ಪರು ಮಾಡಿದ್ದ ಅಗ್ರಿಕಲ್ಚರ್ ಈಗಿನ ಕಾಲದಲ್ಲಿ ಮಾಡೋಕ್ಕಾಗಲ್ಲ. ಅಂದರೆ ಅವಾಗೆಲ್ಲ ಬರೀ ಅವರೆಲ್ಲ ಕಮರ್ಷಿಯಲ್ ಕ್ರಾಪ್ ಬೆಳೆದಿಲ್ಲ, ನಾವು ಬರೀ ಸೀಸನ್ ಬೆಳೆ ಬೆಳೆದ್ರೆ ಅವರು ಋತುಮಾನದ ಬೆಳೆಗಳು. ಇವಾಗೆಲ್ಲ ನಾವು ಸ್ವಲ್ಪ ಇದಾಗ್ಬಿಟ್ಟು ಈ ಕಮರ್ಷಿಯಲ್ ಕ್ರಾಪ್ ಮಾಡೋಕ್ಕಂತೇಳಿ ಈಗ ಪ್ರಾಬ್ಲಮ್ ಆಗಿರೋದ್ರಿಂದ ಲೇಬರ್ದು ಹಿಂಗೆ ಬರ್ತಾ ಇದ್ವಿ. ಇದ್ರ ಬಗ್ಗೆ ನಾಲೆಡ್ಜ್ ಕಮ್ಮಿನೇ ಹೇಳ್ಬೇಕಂದ್ರೆ ಸರ್. ಎಷ್ಟೇ ತಿಳ್ಕೊಂಡ್ರು ಮಣ್ಣಿನ ಬಗ್ಗೆ, ಒಂದು ನಿಮಿಷ ಶಾಂತಕುಮಾರ್, ಎಷ್ಟೇ ತಿಳ್ಕೊಂಡ್ರು ಸಾಲದಲ್ಲ ಸರ್. ಹೌದು ಸರ್, ಮಣ್ಣಿನ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಸಾಲದಲ್ಲ ಸರ್. ಈ ಕಡೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಇನ್ನೂ ಬೇಕೇ ಬೇಕು ಸರ್. ಎಷ್ಟಾಗಲಿ ಮ್ಯಾಟ್ರು ಅದ್ರ ಮಣ್ಣಿನ ಸಾಯಿಲ್ ಬಗ್ಗೆ ತಿಳ್ಕೊಬೇಕಪ್ಪ ಅಂದರೆ ಇನ್ನೂ ಹೆಚ್ಚೆಚ್ಚವಾಗಿ ಮಾಹಿತಿ ಬೇಕೇ ಬೇಕು ಸರ್. ಒಬ್ಬ ರೈತ ಅಥವಾ ಒಬ್ಬ ಯುವಕ ತನ್ನ ತೋಟ ಅಭಿವೃದ್ಧಿ ಮಾಡಲಿಕ್ಕೆ ಒಬ್ಬ ವಿಜ್ಞಾನಿ ಆದ್ರೆ ಉತ್ಮಲ ಅನ್ಸರ್. ವಿಜ್ಞಾನಿ ಯಾವಾಗ ತನ್ನ ತೋಟದಲ್ಲಿ ಆಗ್ಬೇಕು ಸರ್, ಆದ್ರೆ ಒಳ್ಳೇದಲ್ಲ ಅನ್ಸರ್. ಹೌದು, ಒಳ್ಳೇದು. ನಮ್ಮ ಸಂಸ್ಥೆ ಉದ್ದೇಶನೂ ಕೂಡ ಅದೇ. ಸರಿನಾ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈತ ಬಾಂಧವರೇ, ನೋಡಿದ್ರಲ್ಲ, ಇಬ್ಬರು ಯುವಕರ ಮಾತುಗಳನ್ನು ಕೇಳಿದ್ರಲ್ಲ. ತಾವು ಕೂಡ ಜೈವಿಕ ಕೃಷಿ ಅಥವಾ ಸಾವಯವ ಕೃಷಿಗೆ ಬದಲಾವಣೆ ಆಗಬೇಕು, ತಮ್ಮ ತೋಟನೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ ನಮ್ಮ ಸಂಪರ್ಕ ಸಂಖ್ಯೆ ಹರಪನಹಳ್ಳಿ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಅಂತ ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಹೇಳ್ತೇವೆ. ಈ ಊರಿನ ಗ್ರಾಮಸ್ಥರಿಗೂ ಶಾಂತಕುಮಾರ್ ಅವರಿಗೂ ಅವರ ಸ್ನೇಹಿತರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇನ್ನೊಂದು ನಂಬರ್ ಹೇಳಿ ಸರ್. 9945777346. ಥ್ಯಾಂಕ್ ಯು.